ಗರ್ಜನೆ ನ್ಯೂಸ್. ಕುಮಾರಸ್ವಾಮಿಯಿಂದ ನಮ್ ಜೀವ, ದೇವೇಗೌಡರ ನಮ್ ಜೀವ, ಕಾಂಗ್ರೆಸ್ಗೆ ನಮ್ ಮತ ಹಾಕಲ್ಲ. BML ಕೃಷ್ಣಪ್ಪನರೇ ನಮ್ ಬಾಸ್ ಅಂತ ಹೇಳ್ಬೇಕು. ಬೆಂಬಲಿಗರು BML ಫಾಲೋಯರ್ಸ್. ರಾಣೆ ಪ್ರಮಾಣ ವಿಚಾರ ನಮ್ ಗ್ರಾಮಕ್ಕೆ ಮಾತ್ರ ಸೀಮಿತ. ನಮ್ಮೂರು ಒಂದಾಗಿರ್ಬೇಕು, ಒಗ್ಗೂಡು ಬಾಳ್ಬೇಕು ಅಂತ ಆಣೆ ಪ್ರಮಾಣ ಮಾಡ್ತೀವಿ. ಇವತ್ತು ನಾವು ST ಆಗ್ಲಿ ಒಕ್ಕಲಿಗಾಗಲಿ ಹಿಂದುಳಿದ ವರ್ಗ ಆಗಲಿ ನಮ್ಮಲ್ಲೆಲ್ಲ ಸಮಾತೆ ಹಾಕೊಂಡಿಲ್ಲ. ಅದ್ರ ಬಿಟ್ರೆ ನಮ್ಮೂರು ಒಂದಾಗಿರ್ಬೇಕು ಅಂತ ಆಣೆ ಪ್ರಮಾಣ ಮಾಡ್ತಿದ್ವಿ. ಅದು ಬಿಟ್ರೆ ಇನ್ಯಾವ ವಿಷಯಕ್ಕೂ MP ಎಲೆಕ್ಷನ್ ಆಗಲಿ MLA ಎಲೆಕ್ಷನ್ ನಾವು ಆಣೆ ಪ್ರಮಾಣ ಮಾಡ್ಸಕ್ ಹೋಗಲ್ಲ. ಅವ್ರ ಇಚ್ಛೆ, ಅವ್ರ ಓಟು, ಅವ್ರ ಅಧಿಕಾರ, ಅವ್ರ ಇಚ್ಛೆ, ಯಾರಾಗಬೇಕು ಅವ್ರ. ಇದು ಸಮಾನತೆ ಒಳಗೆ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ವಿ. ನಮ್ಮೂರಲ್ಲಿ ಒಂದೇ ಚಿಹ್ನೆ ಒಂದೇ ಓಟಿತ್ತು. ನಾವು ಒಂದೇ ತಟ್ಟೆಗೆ ತಿಂದಿದೀವಿ. ನಮ್ಮಲ್ಲಿ ಬೇರೆ ಭಾವನೆ ಇಲ್ದಂಗೆ ಬೆಳೆದಿರೋಂತ ಜನ. ನಮ್ಮೂರು ಮಾದರಿ ಗ್ರಾಮ. ಇಡೀ ಎರಡು ನಾವು ತಪ್ಪಿ ಬಾಳ್ತಾ ಇರೋ ಜನ. ಇಡೀ ನಮ್ಮೂರು ಒಂದು ಕುಟುಂಬ, ಒಂದು ವರ್ಗ ಅಂತ ಬಾಳ್ತಾ ಇರೋ ಜನ. ನಮ್ಮಲ್ಲಿ ನೇಗಿಲು ಹೊತ್ತ ರೈತನಿಂದನೂ ಚಿಹ್ನೆ ಇತ್ತಲ್ಲ, ಅವಾಲಿಂದನೂ ನಾವೆಲ್ಲ ರೈತರ ಗುರಿಗೆ ಮಾಡ್ಕೊಂಡ್ ಬಂದಿರೋದು ದೇವೇಗೌಡರು, ಕುಮಾರಸ್ವಾಮಿ ಅವರೇ ನಮ್ಮ ಆಪ್ತರು. ನಾವು ಬೆಂಬಲಿಗರು BML ಫಾಲೋಯರ್ಸ್. ನಾವು BML ಕೃಷ್ಣಪ್ಪನರೇ ನಮ್ ಬಾಸ್ ಅಂತ ಹೇಳ್ಬೇಕು. ನಮ್ ತಂದೆ ಆಗ್ಲಿ ಕೃಷ್ಣಪ್ಪರ ಅಣ್ಣ ಮುನಿಯಪ್ಪರ್ ಇದ್ರು. ಆ ಫೀಲ್ಡ್ನಿಂದನೂ ನಾವೆಲ್ಲ JDS ಕಾರ್ಯಕರ್ತರಿದ್ವಿ. ನಮ್ಮೂರಲ್ಲಿ ಒಂದೇ ಚಿಹ್ನೆ ಒಂದೇ ಓಟಿತ್ತು. ಬೇರೆ ಚಿಹ್ನೆನ ಒಳಿಕೆ ಸೇರಿಸ್ತಿರ್ಲಿಲ್ಲ ನಾವು. ಇವಾಗ ಅದ್ರೊಳಗೆ ಯಾರೋ ಮಹಾನುಭಾವರು ಬಂದ್ಬಿಟ್ಟು ಮೊನ್ನೆ ಆಣೆ ಪ್ರಮಾಣ ಮಾಡಿಸ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಇಲ್ಲಿ ಕೊಚ್ಕೊಂಡು ಹೋದ್ರಂತೆ. ನಾವು ಆ ಟೈಮ್ನಲ್ಲಿ ನಾವ್ ಇರ್ಲಿಲ್ಲ. ಆಣೆ ಪ್ರಮಾಣ ಮಾಡ್ಸಿರೋದು ನಮ್ಮಲ್ಲಿ, ನಮ್ಮ ಊರಲ್ಲಿ 5 ಕುಟುಂಬ, 5 ಬುಡಕಟ್ಟು ಜನಾಂಗ. ಅಂದ್ರೆ ಮಾವ ಬಾಮೈತಿರು ಅಷ್ಟೇ ಇರೋದು. ಒಂದು ಪೀರಿಯಡ್ ಅವ್ರಿಗೆ 5 ವರ್ಷ, ಇನ್ನೊಂದು ಪೀರಿಯಡ್ ಅವ್ರಿಗೆ, ಇನ್ನೊಂದು ಪೀರಿಯಡ್ ಅವ್ರಿಗೆ. ಅಣ್ಣ ತಮ್ದಿರೋ ನಮ್ಮ ಕುಟುಂಬನೇ ಜಾಸ್ತಿ ಇರೋದು. ಬಾಮೈತಿರಿ ಇವರು. ಇವ್ರ ಕುಟುಂಬಕ್ಕೂ ನಾವು ಕೊಟ್ಟಿದ್ದೀವಿ 2 ಬಾರಿ, ನಮ್ ಕುಟುಂಬಕ್ಕೂ 2 ಬಾರಿ ತಗೊಂಡಿವಿ. ಇನ್ನೊಂದ್ ಬಾರಿ ನಮ್ ಕುಟುಂಬಕ್ಕೆ ತಗೊಂಡಿದೀವಿ. 3 ಬಾರಿ ಇವ್ರಿಗೆ ಕೊಟ್ಟಿದ್ದೀವಿ. ಇವ್ರಿಗೆ ಕೊಟ್ಟಾದಾಗ ಇವ್ರ ಅಣ್ಣನೇ ನಾಮಿನೇಷನ್ ಹಾಕಿದ್ರು. ಅವಾಗ ನಾವು ಎಲೆಕ್ಷನ್ ಬೇಡಪ್ಪ ಅಂತ ಕೈ ಕಲ್ಲು ನಮ್ ತಂದೆ ನಮ್ ಚಿಕ್ಕಪ್ಪ ಇದ್ದಾಗಿಂದ ನಾವು ಎಲೆಕ್ಷನ್ ಊರಲ್ಲಿ ಮಾಡ್ತಾ ಇರ್ಲಿಲ್ಲ. ಆಮೇಲೆ SC ST ಕ್ಯಾಟಗಿರಿ ಬಂತು. ಮಾವ ಬೊಮ್ಮೈದಿರಿ ಕೊಟ್ಟು ಅವಾಗ ಎಲೆಕ್ಷನ್ ವಿಭಜನೆ ಆಯ್ತು. ವಿಭಜನೆ ಆದಾಗ ನಾವು ಅವಾಗ ಒಗ್ಗೂಡ್ಕೊಂಡು ಒಬ್ಬನ ಸದಸ್ಯನ್ ಮಾಡ್ದು, ವಯಸ್ಸಾದ ವೃದ್ಧಾಪಿನ ಮಾಡ್ದು. ಅವತ್ತು ನಾವು ಹೊಂದಾಣಿಕೆ ಒಳಗಿದ್ದು. ನಾವು ದೇಶದ ರಾಜಕೀಯ ಮಾಡಿಲ್ಲ, ಜನಾಂಗ ನಿಂದನೆ ಮಾಡಿಲ್ಲ, ಜಾತಿ ಯಾವುದು ಕುಲ ಯಾವುದು ಒಂದಿಲ್ಲ. ನಾವು ST ST ಕ್ಯಾಟಗಿರಿ ಒಳಗೆ ಬೆಳೆದಿದ್ದೀವಿ. ಅವರು ನಮ್ಮಲ್ಲಿ ಬಿದ್ದಿ ಬೆಳೆದವ್ರೆ. ನಾವು ಒಂದೇ ತಟ್ಟೆಗೆ ತಿಂದಿದೀವಿ. ನಮ್ಮಲ್ಲಿ ಬೇರೆ ಭಾವನೆ ಇಲ್ದಂಗೆ ಬೆಳೆದಿರೋಂತ ಜನ. ನಮ್ಮೂರು ಗ್ರಾಮ, ನಮ್ಮೂರು ಮಾದರಿ ಗ್ರಾಮ. ಇಡೀ ನೆಲಮಂಗಲ ತಾಲೂಕೆ ನಮ್ಮೂರು ಮಾದರಿ ಗ್ರಾಮ. ಮೊನ್ನೆ ಬಂದು ಆಣೆ ಭಾಷೆ ಇಕ್ಕಿಸ್ತಾರೆ, ಓಟ್ ಹಾಕ್ಬೇಡಿ ಅಂದ್ರು. ಆಣೆ ಭಾಷೆ ಯಾರಿಗೆ ಇಕ್ಕಿಸ್ತೋ? ಮಾವ ಬಾಮೈದೂರ್ಗೆ ಇಕ್ಕಿಸ್ತೋ. ನಾವು ಅಚಲಿತವಾಗಿ ಬಹುಮತ ಕೊಟ್ಟು ಕೆಂಪೇಗೌಡರನ್ನ ಗೆಲ್ಲಿಸ್ತಾಗ ಇವಾಗ ಅವರು ಕಾಂಗ್ರೆಸ್, ಅವರು ಕಾಂಗ್ರೆಸ್. ಇವಾಗ ಕಾಂತರಾಜು ಬುಡದಾಗಿ ಇಬ್ರು ಅವ್ರೆ. ನಮಗ್ ದ್ವೇಷ ಇಲ್ಲ, ಅಸೂಯೇನು ಇಲ್ಲ, ಚೆನ್ನಾಗವ್ರೆ. ನಮ್ಮ ಮಾವ, ನಮ್ ಚಿಕ್ಕಪ್ಪ ಎರಡು ನಾವು ತಪ್ಪಿ ಬಾಳ್ತಾ ಇರೋ ಜನ. ಇಡೀ ನಮ್ಮೂರು ಒಂದು ಕುಟುಂಬ, ಒಂದು ವರ್ಗ ಅಂತ ಬಾಳ್ತಾ ಇರೋ ಜನ. ನಮ್ಮಲ್ಲಿ ಜಾತಿ ನಿಂದನೆ ಇಲ್ಲ, ಏನು ಇಲ್ಲ. ಆ ತರ ಇದ್ದಾಗ ಇಲ್ಲಿ ಪರಮಾತ್ಮರು ಯಾರೋ ಬಂದು ಹೇಳಿದ್ರಂತೆ, ಆಣೆ ಭಾಷೆ ಕೂಸ್ತಾರೆ, ಆ ಓಟ್ ಹಾಕ್ಬೇಡಿ, ಈ ಓಟ್ ಹಾಕ್ಬೇಡಿ, ಅಲ್ಲ ಹಾಕ್ಬೇಡಿ ಅಂತ ಹೇಳ್ಬೋದು. ಇವತ್ತು ನ್ಯೂ ಗಾರ್ಡನ್ ಸಿಟಿ ಇರ್ಬೋದು, ಕೆಂಪನಹಳ್ಳಿ ಗ್ರಾಮ ಇರ್ಬೋದು, ಅಸೆಂಟ್ ಕೌಂಟಿ ಇರ್ಬೋದು, ಬೆನಕಲೆ ಒಟ್ಟು ಇರ್ಬೋದು, ಎಲ್ಲಾನು ಹೋಗಿ ಕೇಳಿ. ನಮ್ಮ ಕುಟುಂಬ, ನಮ್ಮ ವರ್ಗ, ನಮ್ಮ ಸ್ನೇಹಿತರು, ನಮ್ಮ ಮಾವ ಬಾಮೈತರು ಎಲ್ಲ ಒಂದೇ ಮಾತು, ಒಂದೇ ಗುಣ, ಒಂದೇ ನಡೆ. ಅದ್ರಲ್ಲೇನು ಚೇಂಜ್ ಇಲ್ಲ. ಇವತ್ತು ಅದನ್ನು ವಿಭಜನೆ ಮಾಡಕ್ ಹೊರಟಿದ್ದಾರೆ. ಎಷ್ಟು ಜನ? 3 ಜನನ 4 ಜನ ಅಷ್ಟೇ ವಿಭಜನೆ ಮಾಡ್ತಾ ಇರೋರು. ಇಡೀ ಕುಟುಂಬ, ವರ್ಗ, ಊರು, ಗ್ರಾಮ, ಪಂಚಾಯ್ತಿ ಒಂದೇ ಆಗೈತಿ ಇಲ್ಲಿ ಗೊತ್ತು. ಇವತ್ತು 4 ಜನ ಮಾತ್ರ ವಿಭಜನೆ ಮಾಡಕ್ ಹೊರಟವ್ರು ಅಷ್ಟೇನೆ. ಇವತ್ತು ನಾವ್ ಯಾರಿಗೆ ಬೆಂಬಲ ಕೊಟ್ಟು ಯಾರನ್ನ ಆಪೋಸಿಟ್ ಮಾಡಿದ್ರು ಗೆದ್ದಿಸ್ವ, ಇವತ್ತು ಅವರು ಅಣ್ಣ ತಮ್ಮದಿರಿದ್ದಂಗವ್ರೆ. ಮಾವ ಬಾಮೈದಿರೇನೆ ದುಶ್ಮನಿಗಳಾಗಿದ್ರು, ಚೆನ್ನಾಗವ್ರೆ. ಇಡೀ ಊರೇ ಆಣೆ ಪ್ರಮಾಣ ಮಾಡಿ ಗೆದ್ಸಂತ ವ್ಯಕ್ತಿ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗವ್ರೆ. ಅನುಭವಿಸ್ಲಿ. ನಮ್ಮೂರು, ನಮ್ ಗ್ರಾಮ, ನಮ್ ಪಂಚಾಯ್ತಿ ಒಂದೇ ಗುಣ, ಒಂದೇ ನಡೆ, ಒಂದೇ ಓಟ್ ಬಿಡಲ್ಲ. ಏನ್ ಗೊತ್ತಾ, ಇವತ್ ನಾಮಿನಿ ಮೆಂಬರ್ ಅಂತ ಯಾರೋ ಒಬ್ರು ಆಗವ್ರೆ BJP-ಯಿಂದ. ಅವನು ನೂತನವಾಗಿ ತಂದ್ಕೊಂಡು ಓದ್ತಾ ಇದೀವಿ. ಅವನ ಮೇಲೆ ದ್ವೇಷ ಆಗ್ಲಿ ಸಾಧಿಸ್ತಾ ಇಲ್ಲ. ನಾವು JDS ಕಾರ್ಯಕರ್ತರು, JDS ಬೆಂಬಲಿಗರು. ಕುಮಾರಸ್ವಾಮಿಯಿಂದ ನಮ್ ಜೀವ, ದೇವೇಗೌಡರ ನಮ್ ಜೀವ, ಕಾಂಗ್ರೆಸ್ಗೆ ನಮ್ ಮತ ಹಾಕಲ್ಲ. ಹಾಕಿದ್ರೆ ಒಂದು 20% ಹಾಕ್ಬೋದು ಅಷ್ಟೇನೆ. 100ಕ್ಕೆ 20 ಭಾಗ ಹಾಕ್ಬೋದು ಅಷ್ಟೇನೆ.
ಇವತ್ತು ಯಾರೇ ಆಗ್ಲಿ ಬಿಜೆಪಿ ಜೆಡಿಎಸ್ ಅವಿಶ್ವಾಸ ಇತ್ತು, ಇವಾಗ ನಾವು ಮರ್ಜ್ ಆಗಿದ್ದೀವಿ. ಮರ್ಜ್ ಆದ್ಮೇಲೆ ಅದು ನಾವೆಲ್ಲ ಒಂದೇ ಅಂತ ನಮ್ಮ ಭಾವನೆಗೆ. ಸರ್ ವಿಚಾರ ಏನ್ ಗೊತ್ತಾ, ಊರಲ್ಲಿ ಬರೋದು ಹತ್ಕಾಕ್ಬಿಡಿ ಹತ್ಕಾಕ್ಬಿಡಿ ಅನ್ನೋದು ಆಣೆ ಪ್ರಮಾಣ ವಿಚಾರ ಹೇಳ್ಬಾರ್ದು ಸರ್. ಆಣೆ ಪ್ರಮಾಣ ವಿಚಾರ ನಮ್ಮ ಗ್ರಾಮಕ್ಕೆ ಮಾತ್ರ ಸೀಮಿತ. ನಾವು MP ಎಲೆಕ್ಷನ್ಗಾಗ್ಲಿ MLA ಎಲೆಕ್ಷನ್ಗಾಗ್ಲಿ ನಾವು ಪ್ರಮಾಣ ಮಾಡ್ಸಲ್ಲ. ನಮ್ಮೂರು ಒಂದಾಗಿರ್ಬೇಕು, ಒಗ್ಗೂಡು ಬಾಳ್ಬೇಕು ಅಂತ ಆಣೆ ಪ್ರಮಾಣ ಮಾಡ್ಸಿದ್ವಿ. ಅದ್ರ ಬಿಟ್ರೆ ನಮ್ಮೂರು ಒಂದಾಗಿರ್ಬೇಕು ಅಂತ ಆಣೆ ಪ್ರಮಾಣ ಮಾಡ್ಸಿದ್ವಿ. ಅದು ಬಿಟ್ರೆ ಇನ್ಯಾವ ವಿಷಯಕ್ಕೂ MP ಎಲೆಕ್ಷನ್ಗಾಗ್ಲಿ MLA ಎಲೆಕ್ಷನ್ ನಾವು ಆಣೆ ಪ್ರಮಾಣ ಮಾಡ್ಸಕ್ ಹೋಗಲ್ಲ. ಅವ್ರ ಇಚ್ಛೆ, ಅವ್ರ ಓಟು, ಅವ್ರ ಅಧಿಕಾರ, ಅವ್ರ ಇಚ್ಛೆ, ಯಾರಾಗಬೇಕೋ ಅವ್ರು ಆಗ್ತಾರೆ. ಇದು ಸಮಾನತೆ ಒಳಗೆ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದೀವಿ. ಇವತ್ತು ನಾವು SC ಆಗ್ಲಿ ಒಕ್ಕಲಿಗಾಗ್ಲಿ ಹಿಂದುಳಿದ ವರ್ಗ ಆಗ್ಲಿ ನಮ್ಮಲ್ಲೆಲ್ಲ ಸಮಾನತೆ ಕಂಡಿದ್ದೀವಿ. ಅಲ್ಲಪ್ಪ ಹೇಳಪ್ಪ, ನಾವು ಯಾವ ತರದಲ್ಲಿ ಕಂಡಿದ್ದೀವಿ? ನಾವು ನಿನ್ನ ಏನನ ತರದಲ್ಲಿ ಕಂಡಿದ್ದೀವನಪ್ಪ, ಹೇಳಲ್ಲಿ. ನೋಡಿ ಅಷ್ಟೇನೆ, ನಾವೆಲ್ಲ ಒಂದಾಗಿದ್ದೀವಿ. ಅಷ್ಟೇ ಸರ್. ನಮ್ಮೂರಲ್ಲೆಲ್ಲ ಒಂದಾಗಿದ್ದೀವಿ ಅಷ್ಟೇ. ಕುಮಾರಸ್ವಾಮಿಯಿಂದ ನಮ್ ಜೀವ, ದೇವೇಗೌಡರ ನಮ್ ಜೀವ, ಕಾಂಗ್ರೆಸ್ಗೆ ನಮ್ ಮತ ಹಾಕಲ್ಲ. ಏಮೆಲ್ಲ ಗರ್ಜನೆ ನ್ಯೂಸ್.